ಸರ್ ಇವಾಗ ಗ್ಲೋಬಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸು ಇಂಡಿಯನ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ಬಟ್ ಇಂಡಿಗೋಗೆ ಹೆಂಗೆ ಇಂಟರ್ಲಿಂಕ್ ಆಗುತ್ತೆ ಇದು? ಸರ್ ಈಗ ಗ್ಲೋಬಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನಿದೆ ಅದೇ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಬೇಕು ಅಂತಂದು ಡೆಲ್ಲಿ ಹೈಕೋರ್ಟ್ ಅವರು ಎಲ್ಲ ಏರ್ಲೈನ್ಸಿಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಆವಾಗ ಏನಾಗ್ತಾ ಇದೆ, ಎಲ್ಲ ಏರ್ಲೈನ್ಸ್ ಅವರು ಫಾಲೋ ಮಾಡ್ತಾ ಇದ್ದಾರೆ. ಇಂಡಿಗೋ ಅವ್ರು ಏನಕ್ಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಟೋಟಲ್ 414 ಫ್ಲೈಟ್ಸ್ ಇದೆ ಅವ್ರಿಗೆ, ಅಂದರೆ 414 ಫ್ಲೈಟ್ಸ್ ಇದೆ, ಮತ್ತು 5500 ಪೈಲಟ್ಸ್ ಇದ್ದಾರೆ. ಓಕೆ, ಆಸ್ ಪರ್ ಪ್ರಕಾರ ಇದು ನಮ್ಮ ಗ್ಲೋಬಲ್ ಸ್ಟ್ಯಾಂಡರ್ಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಪ್ರಕಾರ ಏನಾದರೂ ಫಾಲೋ ಮಾಡಿದ್ರು ಅಂತಂದ್ರೆ, ಅಪ್ಗ್ರೇಡ್ ಆದ್ರು ಅಂತಂದ್ರೆ ಅಲ್ಲಿ ಒಂದು 1500 ಪೈಲಟ್ಸ್ ಹೆಚ್ಚಿಗೆ ಬೇಕಾಗ್ತಾರೆ. ಸೊ ಹಾಗಾಗಿ ಇವ್ರೇನ್ ಮಾಡ್ಬಿಟ್ರು, ನಮ್ಮ ದುಡ್ಡು ಬೇಕು ಖರ್ಚಾಗತ್ತೆ ಅಂತಂದು ಆ ಒಂದು ನೋಟಿಸ್ ಕೊಟ್ಟಿರೋದನ್ನ ಡಿನೇ ಮಾಡಿದ್ರು. ಬಟ್ ಅವರು 1-2 days ಅಲ್ಲಿ ಏನು ಕೊಟ್ಟಿಲ್ಲ, ಅವರು 1 ತಿಂಗಳಲ್ಲಿ ಮಾಡಲಿ 2 ತಿಂಗಳು 6 months ಕೊಟ್ಟರು. ಇದನ್ನ ಫಾಲೋ ಮಾಡೋದು ಡೆಲ್ಲಿ ಹೈಕೋರ್ಟ್ ಅವರು 6 months ಟೈಮ್ ಕೊಟ್ಟರು, ಡ್ಯೂರೇಷನ್ ಕೊಟ್ಟರು. ಅದ್ರೊಳಗೂ ಅವರು ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಲಿಲ್ಲ, ಅಂದ್ರೆ ಅಷ್ಟರೊಳಗೆ ಅವರು ಅಪ್ಲಿಕೇಬಲ್ ಆಗಲಿಲ್ಲ. ಅದು ಅಂದ್ರೆ ರಿಕ್ರೂಟ್ಮೆಂಟ್ ಏನಿತ್ತು ಅದನ್ನ ಮಾಡಲಿಲ್ಲ ಅವರು. ಹಾಗಾಗಿ ಅವ್ರೇನ್ ಮಾಡಿದ್ರು, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಒಂದು ನೋಟಿಸ್ ಮತ್ತೊಂದು ಕಳಿಸಿದ್ರು, ನೀವು ಯಾವುದೇ ರೀತಿಯಿಂದನೂ ಆಪರೇಟ್ ಮಾಡಂಗಿಲ್ಲ ಅಂತ.